ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಕಬ್ಬಿನ ಜಾತಿಯ ಹೆಸರನ್ನು ತಮಗೆಲ್ಲರಿಗೂ ಹೇಳ ಬಯಸ್ತೇನೆ. ಈ ತಳಿ ಹೆಸರು ಯಾವುದಂತಂದ್ರೆ SNK 13,374. ಮೊದಲು ಇದನ್ನು ಕಬ್ಬು ಹೆಂಗೈತೆ ಅನ್ನೋದು ಎಲ್ಲರಿಗೂ ನಾನು ನಿಮಗೆ ತೋರಿಸ್ತೇನೆ. ಆಮೇಲೆ ಸಂಪೂರ್ಣವಾಗಿ ಈ ಕಬ್ಬಿನ ವಿವರಣೆಯನ್ನು ನಾನು ನನ್ನ ರೈತರಿಗೆ ಹೇಳ ಬಯಸ್ತೇನೆ. ಈ ಕಬ್ಬಿನ ಬಗ್ಗೆ ವಿವರಣೆಯನ್ನು ಹೇಳ್ತಾನು. ನಾನು ಈ ಕಬ್ಬವನ್ನು ಸತತವಾಗಿ ಈಗ 3 ವರ್ಷ ಆತು ನಾ ಬೆಳ್ಯಾಕತ್ತನು. ನಾ ಬೆಳೆ ಪದ್ಧತಿ ಏನು ಮಾಡೀನಿ ಅಂತಂತಂದ್ರೆ, ನಾನು ಇದನ್ನು 4 ಫೂಟ್ ಸಾಲು ಬಿಟ್ಟನು. ಈಗ ನೋಡತ್ತಲ್ಲ, ಇವು ಸಾಲಿನ ಅಂತರ 4 ಫೂಟ. ಆಮೇಲೆ ಇದಕ್ಕೆ 1 ಎಕರೆಗೆ ನಾನು 2 ಟನ್ ಬೀಜ ತುಳಿದನು. ನೋಡತ್ತಲ್ಲ, ಇದು 1 ಎಕರೆಗೆ 2 ಟನ್ ಬೀಜ ತುಳಿದನು. ಆಮೇಲೆ ಈ ಕಬ್ಬಿಗೆ ನಾನು ಡ್ರಿಪ್ ಮಾಡಿದೆನು. ಈ ಸಂಪೂರ್ಣ ಇದೇನು ಕಬ್ಬು ನೋಡತ್ತಲ್ಲ, ಈ ಕಬ್ಬಿಗೆಲ್ಲಕ್ಕೂ ನಾನು ಡ್ರಿಪ್ ಮಾಡಿದೆನು. ಆಮೇಲೆ ನನ್ನ ರೈತ ಬಂದವ್ರಿ, ನಾನು ತಮ್ಮೆಲ್ಲರೂ ಹೇಳೋದು ಏನಂತಂತಂದ್ರೆ, ಈಗ ನೀವು ಕಬ್ಬು ನೋಡತ್ತಾರಲ್ಲ,
ಈ ಕಬ್ಬಿಗೆ ಯಾವುದೇ ಥರನಾಗಿ ರೋಗ ಬೀಳೋದಿಲ್ಲ. ನೋಡತ್ತಿರಲ್ಲ, ಈ ಕಬ್ಬಿಗೆ ಅತಿವೃಷ್ಟಿ ಮಳೆ ಆದ್ರೂ ಯಾವುದೇ ಥರನಾಗಿ ಈ ಕಬ್ಬಿಗೆ ರೋಗ ಬೀಳೋದಿಲ್ಲ. ಆಮೇಲೆ ಈ ಕಬ್ಬಿಗೆ ನಾವು ಸಂಪೂರ್ಣವಾಗಿ ಕಳೆನಾಶಕ ಹೊಡಿಬೋದು. ಕಳೆನಾಶಕ ಹೊಡೆದ್ರೆ ಈ ಕಬ್ಬಿಗೆ ಯಾವುದೇ ಥರನಾಗಿ ಇಫೆಕ್ಟ್ ಆಗೋದಿಲ್ಲ. ನನ್ನ ರೈತ ಬಾಂಧವರೇ, ನಾನು ನಿಮ್ಗೆಲ್ಲರೂ ಹೇಳೋದು ಅಂತಂತಂದ್ರೆ, ಈಗ ಒಂದಷ್ಟು ವೆರೈಟಿ ಕಬ್ಬು ಅದಾವು, ಅವಕ್ಕೆ ನಾವು ಕಳೆನಾಶಕ ಹೊಡೆದವು ಅಂತಂತಂದ್ರೆ ಆ ಕಬ್ಬುಗಳು ಫೇಲ್ ಆಗತ್ತಾವು. ಅದಕ್ಕೆ ನಾನು ಇದನ್ನು ಕಳೆನಾಶಕಕ್ಕೂ ನಮಗೆ ನಡೆದಿರ್ಬೇಕು, ಆಮೇಲೆ ನಮಗೆ ಅತಿವೃಷ್ಟಿ ಮಳೆ ಆದ್ರೂ ನಮಗೆ ಬೆಳೆ ಬಂದಿರಬೇಕು. ಅಂಥ ವೆರೈಟಿ ನಾನು ಆಯ್ಕೆ ಮಾಡ್ಕೊಂಡ್ಕ್ಯಾರ ಸತತ ಈಗ 3 ವರ್ಷ ಆಯ್ತು ನಾನು ಈ ಕಬ್ಬವನ್ನು ನನ್ನ ಹೊಲಕ್ಕೆ ನಾನು ನಾಟಿ ಮಾಡಿದೆನು. ಇದು ಇರೋದು ಈ ಸದ್ಯ ನಮ್ಮ ಹೊಲದಾಗ ನೋಡತ್ತಾರಲ್ಲ, ಇದು ಮೆಟಗಬ್ಬ ಐತಿತ್ತು. ಈ ನಾನು ನಿಮಗೇನು ತೋರ್ಸಾತಲ್ಲ, ಇದು ಮೆಟಗಬ್ಬ ಐತಿ. ಇದು ಎಕರೆಕ್ಕೆ ನಕ್ಕಿ ಇಲ್ಲ ಅಂತಂದ್ರೂ ಒಂದು 70 ಟನ್ ನಕ್ಕಿ ಬೆಳಿಲಿಕ್ಕೆ ಬೇಕು ಅಂತ ಕೇರ ನಾ ಹೇಳ್ತಾನು ನನ್ನ ರೈತ ಬಾಂಧವರೇ. ಈಗ ಅದ ನಾನು ಹೊಲದಾಗ ಕುರ್ಗುಂದೊಳಗನ ಈಗ ನಾನು 3ನೇ ವರ್ಷದ ಕೋಳಿ ಕಟಾವು ಮಾಡಿದನು. ಈಗ ಸದ್ಯ 60 ಟನ್ ಇಳುವರಿ ಬಂದೈತಿ. ಈ ಕಬ್ಬನ್ನು ನಾನು ಸತತ 3 ವರ್ಷದಿಂದ ಬೆಳವಣಿಗೆ ಮಾಡಿದನು. ನೋಡತ್ತರಲ್ಲ, ಈ ಕಬ್ಬ ನಮ್ಮ ಯಾವುದೇ ರೋಗಿಗೂ ಇದು ತುತ್ತಾಗೋದಿಲ್ಲ. ನೋಡ್ರಿ, ಇದು ಗ್ರೇನಿಂಗ್ ಹೆಂಗೈತಿ. ಆಮೇಲೆ ಅತಿವೃಷ್ಟಿ ಮಳೆ ಆದ್ರೂ ತಡ್ಕೋತೈತಿ. ಮತ್ತು ಮೇನ್ ಅಂತಂದ್ರೆ ಇದಕ್ಕೆ ನಾವು ಸಂಪೂರ್ಣ ಕಳೆನಾಶಕನೂ ಹೊಡಿಬೋದು. ಆಮೇಲೆ ಇದು ಈಗ ನಮ್ಮ ಕಬ್ಬಿನ ಇಳುವರಿದಾಗ ನಾವು ಮಹಾರಾಜ ಅಂತ ಹೇಳ್ಕ್ಯಾರ ನಾ ಹೇಳ್ಬೋದು. ಒಂದು ಎಕರೆಕ್ಕೆ ನಕ್ಕಿ 70 ಟನ್ ಕಬ್ಬು ಆಗ್ಲಿಕ್ಕೆ ಬೇಕಂತ ಹೇಳ್ಕ್ಯಾರ. ನಾನು ರೈತ ಬಂದ್ರೆ ನಾನು ಹೇಳಿ ಬಯಸ್ತೇನೆ. ನೋಡತ್ತಲ್ಲ, ಇದು ಕಬ್ಬು ಹೆಂಗೈತೆ ನೋಡ್ರಿ. ಈ ಥರದ ಇನ್ನೊಂದು ವಿಶೇಷ ಏನಂತಂತಂದ್ರೆ, ಈ ಕಬ್ಬಿಗೆ ಸುಂಕೈತಿ. ಇದು ಕಬ್ಬಿನಾಗನ ಇಳುವರಿ ಅಂತಂದ್ರೆ ಮಹಾರಾಜ ಇದೆ. ಆದ್ರೆ ಈ ಕಬ್ಬಿಗೆ ಸೋಂಕಿದ್ದ ಕಾರಣಕ್ಕೆ ಈ ಕಬ್ಬ ಗ್ಯಾಂಗಿನವರು ಮುರಿಯಾಕ ಬರೋದಿಲ್ಲ. ಈ ಕಬ್ಬು ನಾವು ಹಾಕೋಬೇಕಂತಂತಂದ್ರೆ ನಾವು ಮಿಷನ್ಲೆ ಕಟಾವು ಮಾಡ್ಬೇಕು. ಆದ್ರೆ ಈ ಕಬ್ಬು ನಾವು ಹಾಕೋದು ಅಡ್ಡಿ ಇಲ್ಲ. ನೋಡತ್ತರಲ್ಲ, ಈ ಕಬ್ಬಿಗೆ ಸುಂಕೈತಿ. ಈ ಕಬ್ಬು ನಾವು ಮಿಷನ್ಲೆ ಕಟಾವು ಮಾಡೋಕೆ ಭಾಳ ಈಜಿ ಆಕತಿ. ಈ ಕಬ್ಬು ಹಾಕೋ ರೈತರು ಏನರಲ್ಲ, ಮಿಷನ್ಗೆ ನಡೆಯುವಂಗನ 4 ಫುಟ್ ಸಾಲು ಬಿಟ್ಕ್ಯಾರ ಈ ಕಬ್ಬ ನಾಟಿ ಮಾಡ್ಬೇಕಂತ ಹೇಳಿ ನನ್ನ ರೈತ ಬಂದವರಿಗೆ ಇಷ್ಟು ಹೇಳಿಕ್ಯಾರ. ನಮಸ್ಕಾರಗಳು.